ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಚಂದನ ಸ್ಮೃತಿಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ, ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಕೂಡ ನನ್ನ ಈ ಒಂದು ಚಾನಲ್ಗೆ ಇರಲಿ. ಇವತ್ತಿನ ನನ್ನ ವಿಡಿಯೋದ ವಿಶೇಷದಲ್ಲಿ ವಿಶೇಷ ಏನಂದರೆ, ಒಂದು ಪುಟ್ಟ ಪ್ರತಿಭೆಯ ಒಂದು ದೊಡ್ಡ ಕತೆ. ಈಗ ನಾವು ಹೇಳಲ್ವ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದಂತ. ಅದಕ್ಕೆ ಸರಿಯಾಗಿರುವಂಥ ಈ ಪುಟ್ಟ ಅದ್ಭುತ ಬಾಲಕಿ ಅದಾಗಲೇ ನಮ್ಮ ಭಾರತದಾದ್ಯಂತ ಬಹಳ ಪ್ರಚಲಿತಗೊಳ್ತಾ ಹೋಗ್ತಾ ಇದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಈಗ ವಿದೇಶದಲ್ಲಿ ಬಹಳಷ್ಟು ದೊಡ್ಡ ಹೆಸರು ಮಾಡ್ತಾರೆ. ಕೇವಲ 11-12ರ ಮಧ್ಯೆ ಇರುವಂತಹ ಒಂದು ಪುಟ್ಟ ಬಾಲಕಿ ಗಂಗಾ ಶಶಿಧರನ್ ಅಂತ. ಇವರ ಒಂದು ಕಾರ್ಯಕ್ರಮ ರೀಲ್ಸ್ ಮೂಲಕ ಅಥವಾ ವಿಡಿಯೋಗಳ ಮೂಲಕ ಬಹಳಷ್ಟು ಜನಗಳು ನೋಡಿರ್ತಾರೆ. ಹಾಗೆ ಲಕ್ಷಾಂತರ, ಈ ಪುಟ್ಟ ಬಾಲಕಿಗೆ ಇವತ್ತು ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ. ಒಳ್ಳೆ ಸಂಗೀತನೂ ಕಲ್ತಿದ್ದಾರೆ. ಹಾಗೆ ವಾಯಲಿನ್ ವಾದಕಿಯವರು. ಅದರಲ್ಲಿ ಹೇಗೆ ನುಡಿಸ್ತಾ ಇದ್ದಾರೆ ಅಂದರೆ, ಇವರ ತಾತ ಹುಟ್ಟೋದಕ್ಕಿಂತ ಮೊದಲಿನ ಹಾಡಿಗೆಲ್ಲ ವಾಯಲಿನ್ ವಾದನ ಮಾಡ್ತಾರೆ. ಅಂದರೆ ಅದು ಯಾವ ರೀತಿ ಮಾಡ್ತಾರೆ ಅನ್ನೋದು ಅದು ಕೇಳಬೇಕು ಅಥವಾ ನಾವು ನೋಡಬೇಕು. ಇವರ ಕಚೇರಿ ಇದ್ದರೆ ಈಗ ಏನಾಗಿದೆ ಅಂದರೆ, ಅದಕ್ಕೆ ಟಿಕೆಟ್ ಸಿಗೋದೇ ಬಹಳಷ್ಟು ಕಷ್ಟ ಆಗಿದೆ. ಅಂತಹ ಒಂದು ಪ್ರತಿಭೆ ಇರುವಂತಹ ಈ ಪುಟ್ಟ ಮಗು ಇದು. 11-12 ವರ್ಷ ಅಂದರೆ ನಮ್ಮ ಒಂದು ಲೆಕ್ಕದಲ್ಲಿ ಒಂದು ಸಣ್ಣ ಮಗು ಅಲ್ವಾ. ಇವರು ಹುಟ್ಟಿರೋದು ಗುರುವಾಯೂರ ಕ್ಷೇತ್ರದ ಹತ್ರನೇ ಹುಟ್ಟಿರೋದು. ಅಂದರೆ ಕುಟುಂಬದಲ್ಲಿ ತುಂಬ ಜನರಿಗೆ ಒಂದು ಸಂಗೀತದ ಒಂದು ಬ್ಲಡ್ ಇದೆ. ಹಾಗಾಗಿ ಈ ಮಗುವಲ್ಲಿ ಚಿಕ್ಕ ವಯಸ್ಸಿಗೆ ಸಂಗೀತಕ್ಕೆ ಹಾಕಿದ್ದಾರೆ. ತಾಯಿಗೆ ಏನು ಅದರಲ್ಲಿ ಸಾಧನೆ ಮಾಡಲಿಕ್ಕಾಗಿಲ್ಲ. ಇವರ ಅಮ್ಮ ಚೆನ್ನಾಗಿ ಆಡ್ತಾರೆ, ಅಪ್ಪ ಚೆನ್ನಾಗಿ ಆಡ್ತಾರೆ. ಹಾಗೆ ಕಸಿನ್ಸ್, ಚಿಕ್ಕಮ್ಮ, ದೊಡ್ಡಮ್ಮ, ಹೀಗೆ ಮಾವಂದಿರೆಲ್ಲರೂ ಹಾಡ್ತಾರೆ. ಆದರೆ ಇಷ್ಟೊಂದು ದೊಡ್ಡ ಹೆಸರನ್ನು ಯಾರಿಗೂ ಪಡೀಲಿಕ್ಕೆ ಆಗಿಲ್ಲ. ಹಾಗಾಗಿ ತಾಯಿ ಒಳ್ಳೆಯ ಒಂದು ಸಂಗೀತ ಅಧ್ಯಾಪಕರ ಬಳಿ ಚಿಕ್ಕಂದಿನಲ್ಲೇ ಸೇರಿಸ್ತಾರೆ. ಆದರೆ ಅಲ್ಲಿ ಇವರು ಹೋಗಿ ಮುಟ್ತಾ ಇದ್ದಿದ್ದು ವಾಯಲಿನ್ ಹಾಡ್ತಾರೆ. ಆದರೆ ವಾಯಲಿನ್ ವಾದನದಲ್ಲಿ ಬಹಳಷ್ಟು ಹೆಸರು ಪಡೆದಾಯಿತು. ಇನ್ನು ಇವರಿಗೆ ಬಹಳಷ್ಟು ಸಾಧನೆ ಮಾಡೋದಿದೆ. ಅದಾಗಲೇ ಇವರಿಗೆ ಪ್ರಶಸ್ತಿ ಇಡಲಿಕ್ಕೆ ಸ್ಥಳವಿಲ್ಲ. 300ಕ್ಕಿಂತ ಹೆಚ್ಚು ವೇದಿಕೆ ಕಾರ್ಯಕ್ರಮ ಕೊಟ್ಟಿದ್ದಾಯಿತು. ಭಾರತದ ವಿವಿಧ ರಾಜ್ಯದ ವಿವಿಧ ಕಡೆ ಒಳ್ಳೊಳ್ಳೆ ವೇದಿಕೆ ಮೇಲೆ ಇವರ ಸಂಗೀತದ ಒಂದು ವಾಯಲಿನ್ ಕಚೇರಿಯನ್ನು ಕೂಡ ನಡೆಸಿದ್ದಾರೆ. ಈಗ ಇವರಿಗೆ ಆ ಕಡೆ ವಿದೇಶದಿಂದ ಕೂಡ ಬಹಳಷ್ಟು ಒಂದು ಅವಕಾಶಗಳು ಬರ್ತಾ ಇದೆ. ಯಾಕಂದರೆ ಇವರಿಗೆ ಇವಾಗ ಏನಾಗಿದೆ, ಅವಕಾಶಕ್ಕೆ ಒಂದು ಸಮಯ ಕೊಡದಂತಹ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅಷ್ಟು ಪ್ರಸಿದ್ಧಿ ಆಗಿಬಿಟ್ರು. ಈ ಒಂದು 11-12ನೇ ವಯಸ್ಸಿನೊಳಗೆ ಒಂದು ಕಡೆ ಸಂಗೀತದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು, ಹಾಗೆ ಶಾಲೆಯಲ್ಲಿ ಕೂಡ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು, ಹಾಗೆ ಕಚೇರಿ ನಡೆಸಬೇಕು. ಇವರ ತಾಯಿ ತಂದೆಗೆ ಎಲ್ಲೋ ಬಯಸ್ಸುರಾಗಿದೆ. ಯಾಕೆಂದರೆ ಎಲ್ಲಿ ನಾವು ಕಚೇರಿ ಬೇಡ ಅಂದರೆ ನಮಗೆ ಮುಂದೆ ತೊಂದರೆ ಆಗುತ್ತೋ, ಅಥವಾ ಇಷ್ಟೊಂದು ಕಾರ್ಯಕ್ರಮಗಳನ್ನು ಒಪ್ಕೊಂಡ್ರೆ ನಮಗೆ ಬೇರೆ ಏನು ತೊಂದರೆ ಆಗುತ್ತೋ, ಹೀಗೆಲ್ಲ ಹಲವಾರು ಯೋಚನೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಆದಷ್ಟು ಪುಟ್ಟ ಬಾಲಕಿ ಅಲ್ವಾ, ಇನ್ನೂ ಸಾಕಷ್ಟು ಬೆಳೆದು ದೊಡ್ಡವರಾಗಬೇಕು. ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಫೇಮ್ ಸಿಕ್ಕಿದಾಗ ಎಲ್ಲೋ ಎತ್ತವರಿಗಂತೂ ಬೇಸರ ಆಗೋದು ಖಂಡಿತ. ಆದರೂ ಖುಷಿಯಿಂದ ಅವರು ಬಹಳಷ್ಟು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಈಗ ವಿದೇಶದಲ್ಲಿ ಕೂಡ ಹಲವಾರು ಕಚೇರಿ ಆಯಿತು ಅವ್ರದ್ದು. ಈಗ ಟೋಟ್ಲ್ 300ಕ್ಕಿಂತ ವೇದಿಕೆಯಲ್ಲಿ ಇವರ ವಾಯಲಿನ್ ನುಡಿಸಿದ್ದಾರೆ. ಹೇಗೆ ವಾಯಲಿನ್ ನುಡಿಸ್ತಾ ಇದ್ದಾರೆ ಅಂದರೆ, ಮುತ್ತಾತನ ಕಾಲದ ಹಾಡಿಗೆ ಕೂಡ ಹಿಂದಿ, ತಮಿಳು, ಕನ್ನಡ, ಮಲಯಾಳಂ ಎಲ್ಲ ಭಾಷೆ ಹಾಡುಗಳಿಗೆ ಸಖತ್ತಾಗಿ ನುಡಿಸ್ತಾ ಇದ್ದಾರೆ. ಇವರ ಮೂಲತಃ ಇವರ ಇಡೀ ಕುಟುಂಬಕ್ಕೇ ಒಂದು ಸಂಗೀತದ ಒಂದು ಒಳ್ಳೆಯ ರುಚಿ ಕೂಡ ಇದೆ, ಹಾಗೆ ಅಭಿರುಚಿ ಇದೆ. ಆಮೇಲೆ ಬ್ಲಡ್ಡಲ್ಲಿ ಕೂಡ ಸಂಗೀತ ಇದೆ. ಆದರೆ ಯಾರಿಗೆ ಇಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕಾಗಿಲ್ಲ. ಇವರ ಅಮ್ಮನೂ ಕೂಡ ಚೆನ್ನಾಗಿ ಹಾಡ್ತಾರೆ. ಹಾಗಾಗಿ ಮಗಳನ್ನು ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಅಧ್ಯಾಪಕರ ಹತ್ರ ಸಂಗೀತ ಕಲೀಲಿ ಅಂತ ಬಿಟ್ಟರೆ, ಈ ಮಗು ಸಂಗೀತ ಕಲಿಯೋ ಜೊತೆ ವಾಯಲಿನ್ನೇ ಮುಟ್ತಾ ಇದ್ರಂತೆ. ಅದರಲ್ಲಿ ಬಹಳ ಆಸಕ್ತಿ ಇತ್ತು. ಹಾಗೆ ಚಿಕ್ಕ ವಯಸ್ಸಲ್ಲಿ ಬೆರಳು ಕೂಡ ಕೊಯ್ಕೊಂಡಿದ್ದಾರೆ ಇದೇ ವಾಯಲಿನಿಂದಾಗಿ. ಹಾಗೆ ಅದರಲ್ಲಿ ಬಹಳ ಆಸಕ್ತಿ ಇರೋದರಿಂದ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ವಾಯಲಿನ್ ಕಲೀಲಿಕ್ಕೆ ಕೂಡ ಶುರು ಮಾಡಿದರು. ಆನಂತರ 4.5 ವಯಸ್ಸಿಗೆ ಬಹಳಷ್ಟು ಚೆನ್ನಾಗಿ ವಾಯಲಿನ್ ನುಡಿಸ್ತಾ ಇದ್ದರು. ಇವರು ಹುಟ್ಟಿರೋದೆಲ್ಲ ಕೇರಳದ ಗುರುವಾಯೂರಲ್ಲಿ. ಕೇರಳದ ಹಲವಾರು ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಆಲ್ರೆಡಿ ಅವರು ಎಲ್ಲ ಕಚೇರಿಗಳನ್ನು ಮುಗಿಸಿದ್ದಾಯಿತು. ಆಮೇಲೆ ಭಾರತದ ವಿವಿಧ ರಾಜ್ಯದ ವಿವಿಧ ಕಡೆಯೂ ಕೂಡ ಅವರು ಕಚೇರಿ ಅಥವಾ ವೇದಿಕೆಯಲ್ಲಿ ಅವರ ನುಡಿಸಿದ್ದಾಯಿತು. ಹಾಗಾಗಿ ನಮ್ಮ ಭಾರತದ ಎಲ್ಲೆಡೆ ನಮ್ಮ ಗಂಗಾ
ಗಂಗಾ ಶಶಿಧರನ್ ಫೇಮಸ್ ಆಗ್ತಾ ಇದ್ದಾರೆ. ಅದು ಅಲ್ಲದೆ ಇವರ ವಿಶೇಷತೆ ಅಂದರೆ ವಾಯ್ಲಿನ್ ನುಡಿಸೋರು ನಮ್ಮ ಅಕ್ಕಪಕ್ಕ ಆ ಕಡೆ ಈ ಕಡೆ ಎಲ್ಲ ಬಹಳಷ್ಟು ಫೇಮಸ್ ವ್ಯಕ್ತಿಗಳಿದ್ದಾರೆ. ಅದಲ್ಲದೆ ಇವರದ್ದು ವಿಶೇಷ ಏನಂದರೆ ಇವರಿಗೆ ವಾಯ್ಲಿನ್ ನುಡಿಸುವಾಗ ಇವರಿಗೆ ಗೊತ್ತಿಲ್ಲದ ಹಾಗೆ ಇವರ ಮುಖದ ಭಾವನೆ ಅಥವಾ ಮುಖದ ಒಂದು ಚರಿಯೆಲ್ಲ ಅದು ಬದಲಾಗೋದು ನೋಡಬೇಕು. ಆ ಕಣ್ಣುಗಳು, ಅರಳಿದ ಕಣ್ಣುಗಳು, ಆ ಒಂದು ಅದರ ಮಧ್ಯೆ ಬರುವಂತಹ ನಗು, ಈ ಕೂದಲು ಅವರ ಮುಖದ ಮೇಲೆ ಬಿದ್ದಾಗ ಅದನ್ನು ಅವರು ಹೂ ಅಂತ ಊದೋದು, ಇದೆಲ್ಲ ಅವರಿಗೆ ಅವರು ಮಾಡೋದಲ್ಲ, ಅವರಿಗೆ ತನ್ನಷ್ಟಕ್ಕೆ ಅವರು ಇದರಲ್ಲಿ ಆಯಿಲನ್ನು ಬಾರಿಸೋದ್ರಲ್ಲಿ ನಿರತರಾಗಿರ್ತಾರೆ. ಆಗ ಸಣ್ಣ ಪುಟ್ಟ ಇಂಥದ್ದೆಲ್ಲ ನಗು, ಅಲ್ಲೇ ಕಣ್ಣಲ್ಲಿ ಮಾತಾಡೋದು, ಇದೆಲ್ಲ ಜನಗಳಿಗೆ ಭಾಳಷ್ಟು ಇಷ್ಟವಾಗಿ ಆಗಲಿಕ್ಕೆ ಶುರು ಆಯಿತು. ಹಾಗೆ ಲಕ್ಷಾಂತರ ಮಂದಿವರೆಗೆ ಇವಾಗ ಅಭಿಮಾನಿಗಳಿದ್ದಾರೆ. ಲಕ್ಷಾಂತರ ಅಲ್ಲ, ಎಲ್ಲ ಟೋಟಲ್ ನೋಡಿದರೆ ಕೋಟ್ಯಾಂತರ ಮಂದಿ ಇದ್ದಾರೆ. ಯಾಕಂದರೆ ಅವಕಾಶಗಳು ಕೂಡ ಇವರನ್ನು ಹುಡುಕಿ ಬರೋದ್ರಿಂದ ಇವರಿಗೆ ಹಾಗೆ ಕೊಡಲಿಕ್ಕೂ ಕೂಡ ಡೇಟ್ಸ್ ಕೊಡಲಿಕ್ಕೂ ಆಗೋದಿಲ್ಲ. ಅವರ ಎಲ್ಲ ಸಂಗೀತ ಶಾಲೆ ವಿದ್ಯಾಭ್ಯಾಸ ಎಲ್ಲವನ್ನು ಒಟ್ಟೊಟ್ಟಿಗೆ ತಗೊಂಡು ಹೋಗಬೇಕಲ್ವ. ಹಾಗೆ ನಮ್ಮ ಗಂಗಾ ಶಶಿಧರನ್ ದಿನದಿಂದ ದಿನಕ್ಕೆ ಬಹಳಷ್ಟು ಪ್ರಸಿದ್ಧಿ ಪಡೀತಾ ಇದ್ದಾರೆ. ಹೀಗೆ ಒಬ್ಬರು ಮೊದಲು ಒಂದು ಸಾಧಾರಣದ ಒಂದು 26-27 ಹರೆಯದ ನಮ್ಮ ಬಾಲಭಾಸ್ಕರನ್ ಕೂಡ ಹೀಗೆ ಇದ್ದರು. ಅವರೊಂದು ಕುಟುಂಬನೇ ಅಪಘಾತದಲ್ಲಿ ಮರಣ ಹೊಂದಿದ್ರು, ಅವರ ಮಗು ಎಲ್ಲ. ಇವರಿಗೆ ಅವರೇ ಪ್ರೇರಣೆಂತೆ, ಯಾಕಂದರೆ ಅವರು ಸಾಯುವಷ್ಟೊತ್ತಿಗೆ ಇವರು ಚಿಕ್ಕ ಮಗುವಾಗಿದ್ದರು. ನಂತರದಲ್ಲಿ ಅವರ ಪ್ರತಿಯೊಂದು ವಾಯ್ಲಿನನ್ನು ಕೇಳೋದು, ಹಾಗಾಗಿ ಇವರಿಗೆ ಬಾಲಭಾಸ್ಕರನ್ನಾಗೆ ಆಗಬೇಕು ಅಂತ ಆಸೆ ಇತ್ತಂತೆ. ಹಾಗೆ ಬಾಲಭಾಸ್ಕರ್ನವ್ರನ್ನೇ ಈಗ ಅವರು ಮೀರಿ ಹೋಗಿದ್ದಾರೆ. ಅದು ಹೇಳಲ್ವ, ಬೆಳೆಯ ಗುಣ ಮೊಳಕೆಯಲ್ಲಿ ಅಂತ. ಹಾಗೆ ಇವರ ಚಿಕ್ಕ ವಯಸ್ಸಿನ ಇವರ ಆಸಕ್ತಿ ನೋಡಿ ಎಲ್ಲರಿಗೂ ಗೊತ್ತಾಯಿತು, ತಂದೆ ತಾಯಿಗೆಲ್ಲ. ಇವರಿಗೆ 4.5 ವರ್ಷ ಇರುವಾಗಲೇ ಗೊತ್ತಾಯಿತು ಇವರಿಗೆ ಬಹಳ ವಾಯ್ಲಿನ್ನು ನುಡಿಸೋದ್ರಲ್ಲಿ ಬಹಳ ಒಂದು ಆಸಕ್ತಿ ಇದೆ ಅಂತ. ಹಾಗೆ ಪ್ರೇರಣೆ ಕುಟುಂಬನೇ ಆಗಿತ್ತು ಇವರಿಗೆ ಪ್ರೇರಣೆ. ಹಾಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಪ್ರತಿದಿನ 2 ಅವರು ಕಲಿತಾ ಇದ್ರಂತೆ. ತಂದೆಯ ಮುದ್ದಿನ ಮಗಳು, ತಾಯಿ ಇಂಥ ವಿಷಯದಲ್ಲಿ ಬಹಳ ಸ್ಟ್ರಿಕ್ಟಾಗಿ ಇಟ್ಟಿದ್ರು. ಯಾಕಂದರೆ ನೀನು ಪ್ರತಿದಿನ 2 ಅವರು ಕಲೀಲೇಬೇಕು ಅಂತ. ಯಾಕಂದರೆ ಸಾಕ್ಷಾತ್ ಸರಸ್ವತಿನೇ ಮನೆಯಲ್ಲಿ ಹುಟ್ಟಿರುವಾಗ ಅಂಥ ಪ್ರತಿಭೆ ಯಾರಿಗೆ ಬರೋದಿಲ್ಲಲ್ವ. ಹುಟ್ಟಿನಿಂದ ಬಂದ ಪ್ರತಿಭೆ ಆಗಿರೋದಕ್ಕೆ ಅದಕ್ಕೆ ನೀರಿರಿದು ಪೋಷಣೆ ಮಾಡಿದ್ದು ಕೂಡ ತಾಯಿ. ತಂದೆ ಕೂಡ ಬಹಳ ಸಪೋರ್ಟ್ ಇದ್ದರು. ಅವರು ದುಬೈಯಲ್ಲಿ ಕೆಲಸ ಮಾಡೋರು, ಮಗಳಿಗೋಸ್ಕರ ಈ ಕಚೇರಿ ಇದೆಲ್ಲ ನಡೆಸಬೇಕಲ್ವ. ಈ ತುಂಬ ವೇದಿಕೆಗಳಲ್ಲಿ ಅವಕಾಶ ಸಿಗುವಾಗ ಹಣಕ್ಕಾಗಿ ಅಲ್ಲ, ಮಗಳ ಈ ಒಂದು ವಾಯ್ಲಿನ್ ವಾದನೆ ಇಡೀ ಪ್ರಸಿದ್ಧಿ ಪಡೀಲಿಂತ ಅವರ ಕೆಲಸವನ್ನು ಕೂಡ ಬಿಟ್ಟು ಬಂದು ಈಗ ತಂದೆ ತಾಯಿ ಮಗಳು ಎಲ್ಲೇ ಅವಕಾಶ ಸಿಕ್ಕಿದ್ರು, ಅವಕಾಶ ಅಂದರೆ ಇವರು ಕೈ ಬಿಡಬೇಕಾಗಿ ಬಂದಿದೆ. ಹೆಚ್ಚಿನ ಅವಕಾಶ ಇವರಿಗೆ ದೇವಾಲಯ ಮತ್ತು ಸಂಗೀತೋತ್ಸವ ಅಲ್ಲೆಲ್ಲ ಸಿಗುತ್ತೆ. ಆದರೆ ದೇವಾಲಯದಲ್ಲಿ ಬಂದರೆ ಮಾತ್ರ ಇವರಿಗೆ ಬಿಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿ ಡೇಟನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ಅಂತಾರಾಷ್ಟ್ರೀಯದಿಂದ ಕೂಡ ಕಾರ್ಯಕ್ರಮಗಳು ಬಹಳಷ್ಟು ಬರಲಿಕ್ಕೆ ಶುರುವಾಗಿದೆ. ಆ ಮಗುವಿನ ನಗು ಅಥವಾ ಅವರು ವಾಯ್ಲಿನ್ ನುಡಿಸುವಾಗ ಒಂದು ಯಾವುದೇ ಟಯರ್ಡು ಕೂಡ ಅವರಿಗಿಲ್ಲ. ಹಾಗೆ ಗಂಗಾಗೆ ಇದೆಲ್ಲ ವಾಯ್ಲಿನೆಲ್ಲ ನುಡಿಸಿ ನಂತರದಲ್ಲಿ 2024-26ರಲ್ಲಿ ಒಂದು ಡಾಕ್ಟರ್ MS ಸುಬ್ಬಲಕ್ಷ್ಮಿ ಫೆಲೋಶಿಪ್ಪಿಂದ ಒಂದು ಒಳ್ಳೆಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದು ಷಣ್ಮುಗಾನಂದ ಭಾರತ ರತ್ನ ಡಾಕ್ಟರ್ MS ಸುಬ್ಬಲಕ್ಷ್ಮಿ ಆ ಥರ ಒಂದು ಫೆಲೋಶಿಪ್ ಸಿಕ್ಕಿದೆ. 2024-26 ಅಂದರೆ ಒಂದು 10-11 ವಯಸ್ಸಿನ ಮಧ್ಯೆಯಲ್ಲಿ ಹಾಗೆ ಎಲ್ಲರೂ ಕೂಡ ನೋಡಿ, ನಮ್ಮ ಭಾರತವೇ ಒಂದು ಕಲೆಯ ದೇಶ ಅಲ್ವ. ಅದರಲ್ಲೂ ಕೇರಳ, ಕರ್ನಾಟಕ ಎಲ್ಲ ಕಲೆಯ ನಾಡು ಬೀಡು ಎಲ್ಲ ಹೋದಲ್ಲ. ನಮ್ಮ ಭಾರತದಲ್ಲಿ ಏನಿದೆ ವಿಶೇಷ ಅಂದರೆ ಅದನ್ನು ನಾವು ಎದೆ ತಟ್ಟಿ ಹೇಳ್ಬೋದು. ನಮ್ಮಲ್ಲಿ ಕಲೆ ನಾನಾ ಥರದ ಕಲೆಗಳು ನಮ್ಮ ದೇಶದಲ್ಲಿ ಬಹಳಷ್ಟು ಪ್ರಸಿದ್ಧ ಅಲ್ವ. ಈಗ ವಿದೇಶದವರು ಕೂಡ ನಮ್ಮ ದೇಶದಿಂದ ಕೆಲವೆಲ್ಲ ಸಂಸ್ಕೃತಿಗಳನ್ನು ಕಲಿತಾ ಇದ್ದಾರೆ. ಹಾಗಾಗಿ ನಮ್ಮ ಕನ್ನಡ ಹಾಡುಗಳನ್ನು, ಮಲಯಾಳಂ ಹಾಡುಗಳನ್ನು ಎಲ್ಲವನ್ನು ಕೂಡ ಹಾಡ್ತಾ ಇದ್ದಾರೆ. ಹಾಗೆ ಗಂಗಾ ವಾಯ್ಲಿನ್ ಪಾಠವು ಅವರಿಗೆ ಒಂದು ಯಾವ ರೀತಿಯಲ್ಲಿ ಬಂದಿದೆ ಅಂದರೆ, ಅವರು ಅದರಲ್ಲಿ ಏನಾದರೂ ವಾಯ್ಲಿನ್ಗೆ ಕೂತರೆ ಬಹಳಷ್ಟು ತನ್ಮಯರಾಗಿ ಪ್ರೇಕ್ಷಕರಿದ್ದಾರಲ್ಲ ಅಷ್ಟನ್ನು ಅವರು ವಶಪಡಿಸ್ಕೊಂಡಿರ್ತಾರೆ. ಹಾಗಿರುತ್ತೆ ಅವರ ಒಂದು ಗಾಯನ. ಹಳೆಯ ಶಾಸ್ತ್ರೀಯ ಸಂಗೀತ, ಆಮೇಲೆ ಹಳೆಯ ಸಿನಿಮಾ ಹಾಡುಗಳು, ಗಜಲ್ ಯಾವ ರೀತಿದು ಬೇಕು
ಅಷ್ಟೆಷ್ಟು ಒಳ್ಳೆಯ ಒಂದು ಹಾಡುಗಳನ್ನು ಈ ವಾಯಲಿನ್ ಮೂಲಕ ನುಡಿಸ್ತಾ ಇದ್ದಾರೆ. ಹಾಗೆ ಹೆಚ್ಚಿನವರೆಲ್ಲ ಅವರ ವಾಯಲಿನ್ನ ಆ ಒಂದು ಸಂಗೀತ ಕೇಳಿರ್ಬೋದು. ಯಾಕಂದರೆ ವಿಶೇಷ ಅಂದರೆ ಅವ್ರದ್ದು ಏನೋ ಒಂದು ಅಟ್ರಾಕ್ಷನ್ ಇದೆ. ಅದು ಈ ವಾಯಲಿನ್ ಜೊತೆಗೆ ಅವರ ಒಂದು ಮುಖದ ಭಾವನೆ ಅಂತ ನಾನು ಹಿಂದೆ ಹೇಳಿದಲ್ವ, ಹಾಗೆ ಬಹಳಷ್ಟು ಒಂದು ವಿಶೇಷವಾಗಿ ಎಲ್ಲರಿಂದಲೂ ಕೂಡ ವಿಶೇಷವಾಗಿ ನುಡಿಸ್ತಾ ಇದ್ದಾರೆ ಇವರು ಎಂತಹ ಪ್ರತಿಭೆ ಅಂದರೆ ಅತೀ ಚಿಕ್ಕ ವಯಸ್ಸಲ್ಲಿ ಎಷ್ಟೆಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಅದಲ್ಲದೆ ಹಲವಾರು ಪ್ರಶಸ್ತಿ ಬಂದರೆ ನಾನು ಎಲ್ಲಿ ಇಡಲಿ ಅನ್ನುವಂತಹ ಒಂದು ಯೋಚನೆ ಕೂಡ ಬಂದಿದೆ. ಹಾಗೆ ಹಲವಾರು TV ಚಾನಲ್ಗಳು, ನ್ಯೂಸ್ ಚಾನಲ್ಗಳಲ್ಲಿ ಇವರ ಸಂದರ್ಶನಕ್ಕೆ ಹೋಗ್ತಾ ಇರ್ತಾರೆ. ಖ್ಯಾತ ಯೂಟ್ಯೂಬರ್ಸ್ ಎಲ್ಲ ಸಂದರ್ಶನಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲೂ ಕೂಡ ಪಾಪ ಸಂದರ್ಶನ ಕೊಡ್ತಾ ಇದ್ದಾರೆ. ಏನಿಲ್ಲ, ಇವರ ಪ್ರಸಿದ್ಧ ವಾಯಲಿನ್, ಅದರ ಜೊತೆ ಇವರ ಒಂದು ಏನು ಹೇಳೋದು, ಗಮನ ಸೆಳೆಯುವಂತಹ ನಗು, ಇದು ಕೂಡ ಬಹಳ ಇಷ್ಟ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಇವರ ಸಂಗೀತದ ಒಂದು ವಾಯಲಿನ್ ಕಚೇರಿಗೆ ಹೋದಾಗ ಇವರ ಹಿರಿಯರೆಲ್ಲ ಇವರ ತಲೆ ಮೇಲೆ ಕೈ ಇಡದೆ ಬರೋದೇ ಇಲ್ಲಂತೆ. ಹಾಗಾಗಿ ಅದು ಅವರ ಮನೆಯವರಿಗೆ, ಹೆತ್ತವರಿಗೆ ಒಂದು ಪ್ರಶಸ್ತಿಗಿಂತ ಬಹಳ ಖುಷಿಯಾಗೋದು ಹಿರಿಯರ ಆಶೀರ್ವಾದ ಎಲ್ಲ ನಮ್ಮ ಮಗು ಮೇಲೆ ಇದೆ. ಹಾಗೆ ಮಗಳಿಗೆ ಅವರು ಹೇಳಿಕೊಟ್ಟಿದ್ದಾರಂತೆ, ಇನ್ನೂ ಎತ್ತರಕ್ಕೆ ಏರ್ಬೋದು ಅಥವಾ ಅಲ್ಲಿಂದ ಕೆಳಗಡೆನೂ ಇಳಿಬೋದು, ಯಾವುದಕ್ಕೂ ಒಂದೇ ರೀತಿಯಲ್ಲಿ ಇರಬೇಕು, ಎತ್ತರಕ್ಕೆ ಏರಿದ್ದೇನೆ ಅಂತ ಅಹಂಕಾರ ಪಡಬಾರ್ದು. ಹಾಗೆ ನಾನು ಇಲ್ಲಿ ನನಗೆ ಮೊದಲಿನ ಹಾಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಕುಸಿಲೂಬಾರ್ದು. ಹಾಗೆ ಎಲ್ಲವನ್ನು ಒಂದೇ ರೀತಿಯಲ್ಲಿ ತಗೊಂಡು ಹೋಗಬೇಕು ಅಂತ ಅವರ ತಂದೆ ತಾಯಿ ಹೇಳಿಕೊಟ್ಟಂಥ ಕಿವಿ ಮಾತು. ಅದಲ್ಲದೆ ನಮ್ಮ ಎಲ್ಲ ಸಿನಿಮಾ, ಈ ಮಲಯಾಳಂ ಸಿನಿಮಾದಲ್ಲಿ, ಕೇರಳದಲ್ಲಿ ಹುಟ್ಟಿದಲ್ವ, ಮಲಯಾಳ ಸಿನಿಮಾದಲ್ಲಿ ಮೋಹನ್ ಲಾಲ್, ಆಮೇಲೆ ಮೇನಕಾ, ಕಾರ್ತಿಕ, ಹೀಗೆ ಶಿಲ್ಪ, ಎಲ್ರಿಗೂ ಕೂಡ ಜಯರಾಮ್ ಮತ್ತು ಪಾರ್ವತಿ ಇವರ ಜೊತೆ ಫೋಟೋ ಕ್ಲಿಕ್ಕಿಸೋದಂದರೆ ಅವರಿಗೆ ಬಹಳ ಸಂತೋಷ. ಯಾಕಂದರೆ ಅದಾಗಲೇ ಅವರು ಎಲ್ಲ ಬಹಳಷ್ಟು ಫೇಮಸ್ ಆಗಿದ್ದಾರೆ. ಅದರ ಮಧ್ಯೆ ಜಯರಾಮ್ ಅವರು ಕೂಡ ಇವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರಂತೆ, ಇನ್ನಷ್ಟು ಹೆಚ್ಚಿನ ಒಂದು ಸಂಗೀತವನ್ನು ಕಲಿಬೇಕು, ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೊಡಬೇಕು, ಎಲ್ಲಿ ಅಹಂ ಅನ್ನೋದು ಬರಲೇಬಾರ್ದು, ಅನಂತರದಲ್ಲಿ ಬಹಳಷ್ಟು ಕಷ್ಟಪಟ್ಟು ಸಾಧನೆ ಮಾಡಬೇಕು. ಯಾಕಂದರೆ ಇದಕ್ಕಾಗಿ ತುಂಬ ಎಫರ್ಟ್ ಕೂಡ ಮಾಡಬೇಕಾಗುತ್ತಲ್ವ. ಹಾಗಾಗಿ ಸ್ಕೂಲಲ್ಲಿ ಹಾಗೆ ಫಸ್ಟ್ ಸೆಕೆಂಡೆಲ್ಲ ತೆಗೀಲಿಕ್ಕೆ ಆಗೋದಿಲ್ಲ, ತೆಗೆಯೋದು ಬೇಕಾಗಿಲ್ಲ ಅಲ್ವ. ಇವರ ಆಸೆ ಪೈಲಟ್ ಅಂತ ಆಸೆ ಅಂತೆ. ಆದರೆ ನನಗನ್ನಿಸುತ್ತೆ ಇವರು ಇನ್ನೊಂದು 2 ವರ್ಷ ಆದರೆ ಇವರ ಡೇಟ್ಸಿಗೆ, ನಮ್ಮ ಶ್ರೇಯಾ ಘೋಷಾಲ್ ಡೇಟ್ಸ್ ಇದೆ ಅಲ್ವ, ಅಂಥ ಒಂದು ಡೇಟ್ಸಿಗೆ ಒಂದು 3 ವರ್ಷ ಕಾಯಬೇಕಾಗುತ್ತೆ. ಹಾಡಿಗೋಸ್ಕರ ಅಲ್ಲ, ವಾಯಲಿನ್ ವಾದನೆ ಮಾಡಲಿಕ್ಕೆ. ಅದು ನನಗೆ ಇಲ್ಲಿ ಹೋಗಲಿಕ್ಕೆ ಪದ ಇಲ್ಲ. ನಾನು ಇವರ ದೊಡ್ಡ ಫ್ಯಾನು. ನನಗೂ ಆಸೆ ಇದೆ, ಒಂದು ಸಲ ಜೀವನದಲ್ಲಿ ನಮ್ಮ ಗಂಗಾ ಶಶಿಧರನ್ನು ನೋಡಬೇಕು, ಅವರಿಗೆ ಕೈ ಮುಗಿಬೇಕು ಸರಸ್ವತಿಗೆ. ಹಾಗೆ ಅವರ ಕಾಲು ಮುಟ್ಟಿದ್ರೂ ಚಿಂತೆ ಇಲ್ಲ ಅನ್ನುವಷ್ಟು ನನಗೆ ಆಸೆ ಆಗ್ತದೆ. ಯಾಕಂದರೆ ನಮಗೆ ಒಂದು ಎಷ್ಟು ದೊಡ್ಡ ಸಾಧನೆ ಮಾಡಿದವರು ಚಿಕ್ಕ ವಯಸ್ಸಾದ್ರೂ ನಮ್ಮ ಮುಂದೆ ಅವರು ಕಲಾ ಸರಸ್ವತಿ ಅಲ್ವ, ಅವರ ಕಾಲು ಮುಟ್ಟೋದ್ರಲ್ಲೂ ಕೂಡ ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನನಗೆ ಬಹಳಷ್ಟು ಆಸೆ ಇದೆ ಇವರನ್ನು ನೋಡಬೇಕು ಅಂತ. ನೋಡೋಣ ಮುಂದೆ. ಕೇರಳದವರಿಗೆ ಬಹಳ ಹೆಮ್ಮೆ ಇದೆ ಇವರು ನಮ್ಮ ರಾಜ್ಯದವರು ಅಂತ. ಆದರೆ ಇವಾಗ ಇವರು ಎಲ್ಲ ಹಾಡುಗಳನ್ನು ಸುಲಲಿತವಾಗಿ ಹಾಡೋದ್ರಿಂದ, ಅಂದರೆ ವಾಯಲಿನ್ ಮೂಲಕ ವಾದಕ ಮಾಡೋದ್ರಿಂದ ಅವರು ಎಲ್ಲ ಭಾಷೆಗೆ ಸಂಬಂಧಪಟ್ಟವರು ಅಂತ ಆಗಿದ್ದಾರೆ. ಅದಲ್ಲದೆ ಇವರ ಕಾರ್ಯಕ್ರಮಕ್ಕೂ ಗಂಗಾ ತಾರಂಗ ಅಂತ ಹೆಸರು. ಇವರ ತಂದೆ ಹೆಸರು ಶಶಿಧರನ್, ತಾಯಿ ಹೆಸರು ಕೃಷ್ಣವೇಣಿ. ಹಾಗೆ ಇವರಿಗೊಬ್ಬರು ತಮ್ಮ ಕೂಡ ಇದ್ದಾರೆ. ಇವರೆಲ್ಲ ಸಪೋರ್ಟಿಂದ ಇವರು ಈ ರೀತಿಯಲ್ಲಿ ಎಲ್ಲ ಒಂದು ವೇದಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗಿರೋದು. ಅಷ್ಟೇ ಎಲ್ಲ ಹಿರಿಯರಿಗೆ ಗೌರವ ಕೊಡುವಂತಹ ಒಂದು ಅದ್ಭುತ ಕಲಾ ಸರಸ್ವತಿ ನಮ್ಮ ಗಂಗಾ ಶ್ರೀಧರನವರು. ಈ ವಾಯಲಿನ್ ಮೂಲಕ ಅವರು ಬರೀ ಸಿನಿಮಾ ಹಾಡುಗಳಲ್ಲದೆ ಗಜಲ್ ಹಾಡುಗಳು, ಭಕ್ತಿ ಗೀತೆಗಳು, ಕೀರ್ತನೆಗಳು, ಭಾವಗೀತೆಗಳು ಎಲ್ಲವನ್ನು ಕೂಡ ವಾಯಲಿನ್ನಲ್ಲಿ ನುಡಿಸ್ತಾರೆ. ಅಷ್ಟೇ ಚೆನ್ನಾಗಿ ಹಾಡ್ತಾರೆ. ಆದರೆ ಆ ರಾಗದ ಶುದ್ಧತೆ, ಲಯ ನಿಯಂತ್ರಣ, ಶ್ರೋತೃಗಳನ್ನು ಒಂದು ಸೆಳೆಯುವ ಭಾವ ಇದೆ ಅಲ್ವ, ಅದೆಲ್ಲ ಬಹಳ ಅದ್ಭುತ. ಸಾಧ್ಯನೇ ಇಲ್ಲ, ಖಂಡಿತವಾಗಿ ಸಾಧ್ಯ ಇಲ್ಲ. ಇಷ್ಟು ಚಿಕ್ಕ ಒಂದು ವಯಸ್ಸಿಗೆ ಇಂಥ ಒಂದು ಸಾಧನೆ ಮಾಡಬೇಕಂದ್ರೆ ಅಲ್ಲೆಲ್ಲೋ ಒಂದು ಸರಸ್ವತಿ ಇವರಿಗೆ ಬಹಳವಾಗಿ ಒಲಿದಿರಬೇಕು. ಯಾಕಂದರೆ ಯಾವುದು ನಮಗೆ ಆ ಒಂದು ವಯಸ್ಸಲ್ಲಿ ಸರಿಯಾಗಿ ಒಂದು ವರ್ಡ್ ಹೇಳಲಿಕ್ಕೆ ಬರ್ತಾ ಇಲ್ಲ ಅಂತ ಒಂದು ಸಮಯದಲ್ಲಿ ಇಲ್ಲಿ ಇಷ್ಟೊಂದು ಫೇಮಸ್ ಆಗಬೇಕಂದ್ರೆ, ಹಾಗಾಗಿ ಇವರ ಮನೆಯವರಿಗೆ ಸ್ವಲ್ಪ ಅತಿಯಾದ ಫೇಮಸ್ ಸಿಕ್ಕಿರೋದ್ರಿಂದ ಸ್ವಲ್ಪ ಬೇಸರವಿದೆ. ಯಾಕೆಂದರೆ
ಟೈಮ್ ಹೇಗೆ ಮ್ಯಾನೇಜ್ ಮಾಡೋದು, ನಾವು ಎಲ್ಲಿ ಕಾರ್ಯಕ್ರಮಕ್ಕೆ ಡೇಟ್ಸ್ ಕೊಟ್ಟಿಲ್ಲ ಅಂದರೆ ಎಲ್ಲಿ ಹೆಸರು ಹಾಳಾಗುತ್ತೆ, ಅಥವಾ ಅತಿಯಾಗಿ ಕೊಟ್ಟರೆ ಎಲ್ಲಿ ಮಗುವಿಗೆ ತೊಂದರೆ ಆಗುತ್ತೋ, ಹೀಗೆಲ್ಲ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಒಂದು ಸಲ ಅವರು ಯಾವುದೊಂದು ಕ್ಷೇತ್ರದಲ್ಲಿ ಸಂಗೀತ ವಾಹಿನಿ ನುಡಿಸ್ತಾ ಇರುವಾಗ ಅವತ್ತದು ಟೈಮ್ ಮೀರಿತ್ತಂತೆ, ಎಲ್ಲದಕ್ಕೂ ಲೆಕ್ಕ ಇದೆ ಅಲ್ವಾ. ಆಗ ಪೊಲೀಸುಗಳಿಂದ ತೊಂದರೆ ಎಲ್ಲ ಆಗಿ ನಂತರ ಪೊಲೀಸವರೇ ಇವರ ಜೊತೆ ವೀಡಿಯೋ ಮಾಡಿದ್ದ ಸಂದರ್ಭ ಎಲ್ಲ ಇದೆ. ಅದಕ್ಕೆ ಅವರ ಮನೆಯವರಿಗೆ ಏನು ಬೇಜಾರಿಲ್ಲ, ಕಾನೂನು ಎಲ್ಲರಿಗೂ ಒಂದೇ ರೀತಿ ಅಲ್ವಾ ಅಂತ ಅವರ ತಾಯಿ ತಂದೆನೇ ಕೇಳಿದ್ದಾರೆ. ನಮಗೇನು ಬೇಸರ ಆಗಿಲ್ಲ. ಕಾನೂನು ಅಂದಾಗ ಒಂದು ಟೈಮಿಂಗ್ ಇದೆ. ಒಂದು ಸಂಗೀತ ಕಚೇರಿ ಆಗಲಿ, ಒಂದು ಯಾವುದೇ ಒಂದು ಮೈಕ್ ಇಡೋದಾಗಲಿ, ಒಂದು ಪೂಜೆ ಅಥವಾ ಒಂದು ಅಲ್ಲ ಕೂಗೋದಾಗಲಿ, ಯಾವುದಕ್ಕೂ ಕೂಡ ಒಂದು ಸಮಯ ಅಂತ ಇದೆ ಅಲ್ವ ಈಗ. ಹಾಗಾಗಿ ಅವರಿಗೇನು ಬೇಸರ ಆಗಿಲ್ಲ. ಅವರು ಅದನ್ನು ಒಪ್ಪಿಕೊಂಡ್ರು. ಆ ತಪ್ಪನ್ನು ಕಚೇರಿ ನಡೆಸಿದವರಿಂದಲೇ ಆಗಿದೆ. ಆನಂತರ ಪೊಲೀಸರಿಗೆಲ್ಲ ಖುಷಿಯಾಗಿ ಮಗುವಿನ ಜೊತೆ ವೀಡಿಯೋ ಎಲ್ಲ ಮಾಡಿ ಅಥವಾ ಫೋಟೋ ಎಲ್ಲ ತೆಗೆದು ಹೋಗಿರೋದು. ಹಾಗೆ ತುಂಬ ಸಾಂಸ್ಕೃತಿಕ ಸಂಸ್ಥೆಗಳಿಂದ ಪ್ರಶಸ್ತಿ ಮತ್ತು ಗೌರವ ಬಂದಿದೆ. ಹಾಗೆ ಹಿರಿಯ ಕಲಾವಿದರು, ಸಂಗೀತದ ಹಿರಿಯ ಕಲಾವಿದರೆಲ್ಲ ಇವರನ್ನು ಯಾವ ರೀತಿ ಇವರ ಪ್ರೀತಿಯಿಂದ ನೋಡ್ತಾರೆ ಅಂದರೆ, ಇವರು ಎಲ್ಲಿ ಸಿಕ್ಕಿದ್ರು ಒಂದು ಫೋಟೋಗೆ ಬಾ ಅಂತ ಅವರೇ ಕರೀತಾರೆ. ನಾವೆಲ್ಲ ಈಗ ಒಂದು ಸಿನಿಮಾ ತಾರೆಯನ್ನು ಕಂಡು ನಾವೆಲ್ಲ ಹಿಂದೆ ಮುಗಿಬಿದ್ದು ಹೋದರೆ, ಸಿನಿಮಾ ತಾರೆಯವರು ಇವರನ್ನೇ ಕರೀತಾರೆ, ಬನ್ನಿ ಫೋಟೋ ತೆಗಿಯೋಣ ಅಂತ. ಹಾಗಾಗಿ ಮಗುವಿಗೆ ಇನ್ನಷ್ಟು ಆಯಸ್ಸು, ಶಕ್ತಿ, ಆರೋಗ್ಯ ಎಲ್ಲ ಕೊಡಲಿ. ಈಗ ಅವರಿಗೆ ಏನು ಗುಣ ಇದೆ, ಏನು ನಗು ಇದೆ, ಅದನ್ನು ಕೂಡ ಅಷ್ಟಾಗಿ ಜೀವನ ಪರ್ಯಂತ ಹಾಗೆ ತಗೊಂಡು ಹೋಗಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ಇಂಥ ಒಂದೊಂದು ಕಲೆ ತುಂಬಿರುವ ಪ್ರತಿಭೆಗಳು ಹುಟ್ಟೋದು ನಮಗೆಲ್ರಿಗೂ ಕೂಡ ಒಂದು ಒಳ್ಳೆಯ ಸಂತೋಷದ ವಿಷಯ ಅಲ್ವಾ. ಯಾಕೆ ನಮ್ಮ ಭಾರತ ಸಾಮಾನ್ಯ ಅಲ್ಲ, ಎಲ್ಲದರಲ್ಲೂ ಕೂಡ ಗೊತ್ತಾ, ಒಂದು ಕೃಷಿಯಲ್ಲಾಗಲಿ, ಒಂದು ಸಾಂಸ್ಕೃತಿಕ ವಿಷಯದಲ್ಲಾಗಲಿ, ಒಂದು ಏನು ಕಲೆಗಳಲ್ಲಾಗಲಿ, ಕಲೆ ಅಂದರೆ ಬಹಳ ಬೇರೆ ಬೇರೆ ವಿಧವಾದ್ದು, ನಟನೆ ಆಗಲಿ, ಯಕ್ಷಗಾನ, ನಾಟಕ, ಹಾಡೋದ್ರಲ್ಲಿ, ಮಾತುಗಾರಿಕೆ, ಸಾಹಿತ್ಯದಲ್ಲಾಗಲಿ, ಕತೆ ಬರೆಯೋದ್ರಲ್ಲಾಗಲಿ, ಕಾದಂಬರಿ ಬರೆಯೋದ್ರಲ್ಲಾಗಲಿ, ಒಂದು ಸಿನಿಮಾ ತೆಗೆಯೋದ್ರಲ್ಲೂ ಕೂಡ ಇವಾಗ ಎಲ್ಲೋ ನಮ್ಮ ಭಾರತ ಹೋಗಿ ನಿಂತಿದ್ದಲ್ವ. ಹಾಗೆ ಇಂಥ ಒಳ್ಳೆಯ ಪ್ರತಿಭೆ ಬಂದಾಗ ನಮ್ಮ ಭಾರತಕ್ಕೆ ಇನ್ನಷ್ಟು ಸಮೃದ್ಧಿ ಹೆಚ್ಚುತ್ತೆ. ಆಗ ಭಾರತದ ಹೆಸರು ಕೂಡ ಉತ್ತುಂಗಕ್ಕೆ ಹೋಗುತ್ತೆ. ಆಗ ನಮಗೂ ಕೂಡ ನಮ್ಮ ದೇಶ ಅಂತ ಒಂದು ಬಹಳ ಹೆಮ್ಮೆ ಕೂಡ ಆಗುತ್ತೆ ಅಲ್ವ. ಹಾಗೆ ಎಷ್ಟೋ ನಮ್ಮ ದೇಶ ಕಾಯುವಂಥ ವೀರರು, ನಮ್ಮ ದೇಶ ಅಂದರೆ ಭಾರತ ದೇಶನೇ ಹಾಗೆ, ಅದರಲ್ಲಿ ಮೊದಲಿನ ಸ್ಥಾನವೇ ನಮ್ಮ ದೇಶ ಕಾಯುವ, ನಮ್ಮನ್ನೆಲ್ಲ ರಾತ್ರಿ ಆರಾಮವಾಗಿ ನಿದ್ದೆ ಮಾಡಿಸುವಂಥ ನಮ್ಮ ದೇಶದ ಯೋಧರು, ಅವರನ್ನು ಕೆಲಸಕ್ಕೆ ಬಿಡುವಂಥ ಅವರ ಹೆತ್ತವರು, ಅವರ ಕುಟುಂಬದವರು, ಅವರಿಗೂ ಕೂಡ ನಾವು ಬಹುದೊಡ್ಡ ಸಲಾಮ್ ಕೊಡಬೇಕು. ಆ ಒಂದು ನಮ್ಮ ದೇಶ ಕಾಯೋದ್ರ ಜೊತೆಗೆ ಇಂಥ ಪ್ರತಿಭೆಗಳು ಕೂಡ ಹುಟ್ಟಿ ನಮ್ಮ ದೇಶವನ್ನು ಇನ್ನಷ್ಟು ಚೆನ್ನಾಗಿ ಬೆಳೆಸುತ್ತೆ. ಹಾಗಾಗಿ ನಾವು ಇವರನ್ನು ಬೆನ್ನು ತಟ್ತಾ ಇರಬೇಕು, ನಾವು ಪ್ರೋತ್ಸಾಹ ಮಾಡ್ತಾ ಇರಬೇಕು. ಹಾಗೆ ಪ್ರೋತ್ಸಾಹ ಮಾಡಿದಾಗಲೇ ಇನ್ನಷ್ಟು ಇಂತಹ ಕಲಾವಿದರು, ಕಲೆ ತುಂಬಿದವರು ನಮ್ಮ ಸುತ್ತಮುತ್ತಲು ಹುಟ್ಟುತ್ತಾನೇ ಇರ್ತಾರೆ. ಹಳೆಯ ಕಾಲದಲ್ಲಿ ಇದ್ದಿರ್ಬೋದು ಇಂತಹ ಒಂದು ಕಲಾ ಸರಸ್ವತಿಯರೆಲ್ಲ, ಕೆಲವೆಲ್ಲ ಅವರಿಗೆ ಪ್ರೋತ್ಸಾಹ ಸಿಗದೆ ಒಂದು 100 ವರ್ಷಗಳ ಹಿಂದೆ ಎಲ್ಲ ಹಾಗೆ ಅವರು ಮಣ್ಣು ಪಾಲಾಗಿರ್ಬೋದು. ಆದರೆ ಇವತ್ತಿನ ಈ ಒಂದು ಸಮಾಜದಲ್ಲಿ ಎಲ್ಲದಕ್ಕೂ ಬೆನ್ನು ತಟ್ಟುವವರಿದ್ದಾರೆ. ಎಲ್ಲವನ್ನು ಹೆತ್ತವರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಆ ಪ್ರತಿಭೆಗೆ ಪ್ರೋತ್ಸಾಹ ಮಾಡಿ ಪೋಷಣೆ ಮಾಡುವವರಿದ್ದಾರೆ. ಹಾಗಾಗಿ ಪ್ರತಿಭೆಗಳು ಮತ್ತಷ್ಟು ನಮ್ಮ ದೇಶ ಅಲ್ಲದೆ ವಿದೇಶದಲ್ಲಿ ಕೂಡ ಪ್ರಸಿದ್ಧಿ ಆಗ್ತಾರೆ ಅಲ್ವ. ನಮ್ಮ ರಾಜ್ಯಕ್ಕೂ ಒಂದು ಒಳ್ಳೆಯ ಹೆಸರು, ನಮ್ಮ ದೇಶಕ್ಕೂ ಒಳ್ಳೆಯ ಹೆಸರು. ಹಾಗೆ ನಮ್ಮ ಒಂದು ಅಂತಾರಾಷ್ಟ್ರೀಯದ ಮಟ್ಟದಲ್ಲೂ ನಮ್ಮ ದೇಶದ ಒಂದಷ್ಟು ಪ್ರತಿಭೆಗಳು ಕೂಡ ಫೇಮಸ್ ಆಗ್ತಾರೆ. ಈಗ ಸಚಿನ್ ಅವರನ್ನು ತಗೊಂಡಾಗ, ವಿರಾಟ್ ಕೊಹ್ಲಿ, ಹಾಗೆ ತುಂಬ ಭರತನಾಟ್ಯ ಡ್ಯಾನ್ಸರ್ ಕೂಡ ನಮ್ಮ ದೇಶದಲ್ಲಿದ್ದಾರಲ್ವ. ಕಲೆಗೆ ಬಹಳ ಪ್ರಾಮುಖ್ಯತೆ ಕೊಡು ನಮ್ಮ ಈ ದೇಶದಲ್ಲಿ. ಇಂತಹ ಒಂದು ಅದ್ಭುತವಾದ ಮಕ್ಕಳು ಹುಟ್ಟೋದಂದರೆ ನಮಗೆ ಬಹಳ ಖುಷಿ ತರುತ್ತೆ. ಈ ಪುಟ್ಟ ಮಗುವಿಗೆ ಬಹಳಷ್ಟು ಆಯಸ್ಸು ಕೊಡಬೇಕು, ಆಮೇಲೆ ದೀರ್ಘವಾದ ಆರೋಗ್ಯ ಕೊಡಬೇಕು, ಇನ್ನಷ್ಟು ಅವರಿಗೆ ಅವಕಾಶ ಸಿಗಬೇಕು, ಅವರಿಗೆ ವಯಲಿನ್ ವಾದನೆ ಮಾಡುವಂತಹ ಒಂದು ಶಕ್ತಿ ಕೂಡ ಕರುಣಿಸಬೇಕು. ಅದಲ್ಲದೆ ಏನು ಹೇಳೋದು, ಅವರ ಈಗಿರುವ ಏನೋ ಒಂದು ಗುಣ ಇದಲ್ವ, ನಗು, ಆ ಕಣ್ಣಿನ ತೇಜಸ್ಸು, ಆಮೇಲೆ ಆ ಮುಖದ ಭಾವನೆ, ಅದು ಕೂಡ ನಿರಂತರವಾಗಿ ಈ ಹಾಡು ಮತ್ತು
ವಾಯಲಿನ್ ಜೊತೆ ನಡೀಲಿ. ಅದಲ್ಲದೆ ಬೇರೆ ಬೇರೆ ರೀತಿಯ ಸಂಗೀತವನ್ನು ಈಗ ಅವರು ಅಭ್ಯಾಸ ಮಾಡ್ತಾ ಇದ್ದಾರಲ್ವ, ಅದರಲ್ಲೂ ಇವರಿಗೆ ಒಳ್ಳೆಯ ಒಂದು ಸಕ್ಸಸ್ ಕೂಡ ಸಿಗಲಿ. ಹಾಗೆ ಶಾಲೆಯ ವಿದ್ಯಾಭ್ಯಾಸದಲ್ಲಿ ಕೂಡ ಇವರು ಒಳ್ಳೆಯ ಹೆಸರನ್ನು ಮಾಡಿ ಉತ್ತುಂಗಕ್ಕೆ ಇರಲಿ. ನಮ್ಮ ಎಲ್ಲರ ಭಾರತೀಯರ ಎಲ್ಲರ ಆಶೀರ್ವಾದ ಈ ಪುಟ್ಟ ಮಗು ಮೇಲೆ ಇರಲಿ. ಆದಷ್ಟು ಇವರ ವೀಡಿಯೋಗಳನ್ನು ನೋಡಿ ಖುಷಿಯಾಗುತ್ತೆ. ಅದು ಗಂಗಾ ಶಶಿಧರನ್ ಅಂತ ತೆಗೆದರೆ ಸಾಕು, ನಿಮಗೆ ಇವರ ಒಳ್ಳೊಳ್ಳೆ ವೀಡಿಯೋ ಬರುತ್ತೆ. ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ. ಸಂಗೀತಕ್ಕೆ ಯಾವ ಭಾಷೆ ಎಂಬುದಿಲ್ಲಲ್ವ, ಹಾಗೆ ಸಂಗೀತಕ್ಕೆ ವಯಸ್ಸು ಕೂಡ ಇಲ್ಲ. ಇದು ನಮ್ಮ ಗಂಗಾ ಶಶಿಧರನ್ ಅವರಿಗೆ ದೇವರು ಕೊಟ್ಟಂತಹ ಬಹುದೊಡ್ಡ ಕೊಡುಗೆ. ಒಂದು ವಾಯಲಿನ್, ಒಂದು ಬಾಲಕಿ ಮತ್ತು ಅನಂತ ಸಂಗೀತದ ಪ್ರಯಾಣ ಅಲ್ವ. ವಯಸ್ಸು ಚಿಕ್ಕದಾದರೂ ಕೂಡ ಪ್ರತಿಭೆ ಅನಂತ. ನಮ್ಮ ಒಂದು ಭವಿಷ್ಯದ ಸಂಗೀತಗಾರ್ತಿಯದ ಭವಿಷ್ಯದ ನಕ್ಷತ್ರ ಅಥವಾ ನಮ್ಮ ಭವಿಷ್ಯದ ಬಹಳ ಒಂದು ಪ್ರಸಿದ್ಧಿ ಆಗುವಂತಹ ನಮ್ಮ ವಾಯಲಿನ್ ವಾದಕಿ. ಹಾಗಾಗಿ ಇವರಿಗೆ ಮತ್ತಷ್ಟು ಇಂಥ ಅವಕಾಶಗಳು ಸಿಗಲಿ. ಎಲ್ಲರೂ ಇನ್ನಷ್ಟು ನಮ್ಮ ಇಡೀ ಒಂದು ಪ್ರಪಂಚ ಗುರುತಿಸುವಂತಾಗಲಿ. ಹಾಗೆ ಆರೋಗ್ಯ ಆಯಸ್ಸೆಲ್ಲ ಕೊಡಲಿ. ನೀವು ಕೂಡ ಅವರ ವೀಡಿಯೋವನ್ನು ನೋಡಿ, ಅವರ ಕೆಲವು ಇದಿದೆ, ಚಾನಲ್ಗಳಿದೆ, ಅದನ್ನು ಕೂಡ ಫಾಲೋ ಮಾಡಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು. ನಿಮ್ಮ ಎಲ್ಲರ ಪ್ರೀತಿ, ಸಹಕಾರ, ಸಪೋರ್ಟ್, ಲೈಕ್, ಕಮೆಂಟ್ ನನ್ನ ಚಾನಲ್ ಮೇಲೆ ಇರಲಿ. ಹಾಗೆ ಏನಾದರೂ ತಪ್ಪಿದರೆ ನನ್ನನ್ನು ತಿದ್ದಿ. ಯಾಕೆಂದರೆ ದೀರ್ಘವಾಗಿ ಮಾತಾಡ್ತಾ ಬರುವಾಗ ನನಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಅದನ್ನು ಮತ್ತೆ ನನಗೆ 1-2-3 ಸಲ ತಿದ್ದಿ ಮತ್ತೆ ವೀಡಿಯೋ ಮಾಡ್ತೀನಿ. ಆದರೆ ಪ್ರತಿ ಸಲ ಹಾಗೆ ಆಗೋದಿಲ್ಲ. ಹಾಗಾಗಿ ನೀವಲ್ವ, ನಾವೆಲ್ಲ ಮನುಷ್ಯರಲ್ವ, ಒಬ್ಬರನ್ನೊಬ್ಬರು ಕ್ಷಮಿಸ್ತಾ ಪ್ರೀತಿ ಮಾಡ್ತಾ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾ ಇರಬೇಕು. ಇದಲ್ವ ಮನುಷ್ಯನ ಗುಣ. ಹಾಗಾಗಿ ನನ್ನ ತಪ್ಪಿದ್ದರೆ ತಿದ್ದಿ ಸರಿ ಮಾಡ್ತೀನಿ. ಹೇಳಿ, ಮೊನ್ನೆ ಯಾರೋ ಹೇಳಿದರು ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡಿ ಮೇಡಮ್. ಖಂಡಿತ ಮಾಡ್ತೀನಿ. ಹಾಗೆ ನಾನು ತುಂಬ ಜ್ಞಾನ ಇರೋಳಲ್ಲ. ಒಂದು ಸಾಧಾರಣ ನನಗೆ 10ನೇ ಕ್ಲಾಸ್ವರೆಗೆ ಎಷ್ಟು ಜ್ಞಾನ ಇರುತ್ತೆ ಅಷ್ಟೇ ನನಗಿದೆ. ಹಾಗಾಗಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ಹಾಗೆ ಇವರ ವೀಡಿಯೋಗಳನ್ನು ಹೆಚ್ಚಾಗಿ ನೋಡಿ ಇವರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ. ನಮ್ಮ ಭಾರತದ ವಾಯಲಿನ್ ಗಾಯಕಿಯವರು. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.